538ನೇ ಕನಕದಾಸರ ಜಯಂತ್ಯೋತ್ಸವದ ಎಲ್ರಿಗೂ ಕೂಡ ಶುಭಾಶಯ ತಿಳಿಸ್ತಾ ಎಂಜೋಲ್ಪುರ ಗ್ರಾಮ ಪಂಚಾಯತಿ ವತಿಯಿಂದ ಅಧ್ಯಕ್ಷರ ಅಧ್ಯಕ್ಷತೆಯಲ್ಲಿ ಇವತ್ತು ನಮ್ಮ ಬೆದಿರತ ಮೂಲಕ ಕೆಜಿಎಫ್ ನಗರದಲ್ಲಿ ಸರ್ಕಾರಿ ಕಾರ್ಯಕ್ರಮಕ್ಕೆ ನಮ್ಮ ಎಲ್ಲ ಸಿಬ್ಬಂದಿ ವರ್ಗದವರು ಮತ್ತು ನಮ್ಮ ಪಂಚಾಯತ್ ಇರತಕ್ಕಂಥ ಎಲ್ಲ ಮುಖಂಡರು ಕೂಡ ಅಲ್ಲಿಗೆ ತೆರಳುವಂಥ ಕೆಲಸ ಮಾಡ್ತಾಯಿದ್ದಾರೆ. ಏನು 538ನೇ ಕನಕದಾಸರ ಜಯಂತಿಯನ್ನು ಬಹಳ ವಿಜೃಂಭಣೆಯಿಂದ ಈ ಕರ್ನಾಟಕ ಸರ್ಕಾರ ಘೋಷಣೆ ಮಾಡಿದೆ. ಯಾಕಂದರೆ ನಿಮಗೆಲ್ಲ ಗೊತ್ತಿರ್ಬೋದು, 2008ರಲ್ಲಿ ಕನಕದಾಸರ ಜಯಂತಿಯನ್ನು ಅಧಿಕೃತವಾಗಿ ಸರ್ಕಾರದ ಕಾರ್ಯಕ್ರಮ ಅಂತೇಳಿ ಆವತ್ತಿನ ಸರ್ಕಾರ ಘೋಷಣೆ ಮಾಡಿದ್ದು. ನಿರಂತರವಾಗಿ ಕೂಡ ಪ್ರತಿ ವರ್ಷದಂತೆ ಕೂಡ ಎಲ್ಲ ಪಂಚಾಯತ್ಗಳಲ್ಲಿ ಸರ್ಕಾರಿ ಕಚೇರಿಗಳಲ್ಲಿ ಕೂಡ ಕನಕದಾಸರ ಜಯಂತಿಯನ್ನು ಆಚರಣೆ ಮಾಡಬೇಕು. ಕನಕದಾಸರು ಒಂದು ಜಾತಿಗೆ ಸೀಮಿತ ಅಲ್ಲ, ಇವರು ಮಹಾನ್ ನಾಯಕರು, ಒಬ್ಬ ಸಾಹಿತಿ, ಕೀರ್ತನಕಾರರು, ಕನ್ನಡ ಸಾಹಿತ್ಯ ಮತ್ತು ಕರ್ನಾಟಕದಲ್ಲಿ ಸಾಂಸ್ಕೃತಿಕ ಮತ್ತು ಸಂಗೀತದ ಬಗ್ಗೆ ಹೆಚ್ಚಾಗಿ ಅವರು ಗೌರವ ತಂದುಕೊಂಡ ಮಹಾನ್ ವ್ಯಕ್ತಿ ಕನಕದಾಸರು. ಇವರು ನಾವು ಹುಟ್ಟಿರ್ತಕ್ಕಂಥ ಜಿಲ್ಲೆ ಹಾವೇರಿ ಸಿಗ್ಗಾವಿಯ ಒಂದು ಬಾಡಿ ಗ್ರಾಮದಲ್ಲಿ ಜನಿಸಿರ್ತಕ್ಕಂಥವ್ರು. ಇವರು ಮೂಲಃ ಆರ್ಮಿಯಲ್ಲಿ ಕೆಲಸ ಮಾಡ್ತಾಯಿದ್ರು, ಒಂದು ಕೋಟೆಯಲ್ಲಿ ಸೈನಿಕರಾಗಿ ಕೆಲಸ ಮಾಡ್ತಾ ಇರ್ತಾರೆ. ಆ ಸಂದರ್ಭದಲ್ಲಿ ಅವ್ರಿಗೆ ಕಾಲು ಏನೋ ಅವ್ರಿಗೆ ಗಾಯಗೊಂಡ ನಂತರ ಅವರು ಆರ್ಮಿಯಿಂದ ನಿವೃತ್ತಿಯನ್ನು ಹೊಂದಿ ಕೀರ್ತನೆಗಳು ಮತ್ತು ಉಡುಪಿಯ ಶ್ರೀಕೃಷ್ಣ ಸ್ವಾಮಿಯ ಒಂದು ಪರಮ ಭಕ್ತರಾಗಿರ್ತಕ್ಕಂಥ ಕನಕದಾಸರು ಆವತ್ತಿನ ಕಾಲದಲ್ಲಿ ಕೂಡ ಉಡುಪಿಯಲ್ಲಿ ಶ್ರೀಕೃಷ್ಣ ದತ್ತರನ್ನು ದಿನನಿತ್ಯವೂ ಕೂಡ ಅವರು ಅಲ್ಲಿ ದೇವಾಲಯಕ್ಕೆ ಹೋಗ್ತಾಯಿದ್ರು. ಆದರೆ ಅವತ್ತಿನ ಆ ಕೃಷ್ಣದತ್ತ ದೇವಾಲಯಕ್ಕೆ ಪ್ರವೇಶವಿಲ್ಲ, ಕನಕದಾಸರನ್ನ ಪ್ರವೇಶ ಮಾಡ್ತಾ ಇರಲಿಲ್ಲ. ಆಗ ಅವ್ರು ಹಿಂದಿನಿಂದ ಡೈಲಿ ಹೋಗಿ ಅವರು ದೇವರಿಗೆ ಭಕ್ತಿ ನಮಸ್ಕಾರ ಮಾಡ್ತಾ ಇದ್ದಾಗ ದೇವರ ಮುಂದೆ ಇರ್ತಕ್ಕಂಥವ್ರು ಹಿಂದೆ ತಿರುಗಿ ಅವ್ರಿಗೆ ದರ್ಶನವನ್ನು ಕೊಟ್ಟಿರ್ತಕ್ಕಂಥ ಕೂಡ ಒಂದು ಇತಿಹಾಸ ಇದೆ. ಅದನ್ನೇ ಮಂಡಿ ಇವತ್ತು ಕೃಷ್ಣದತ್ತ ಅಂತೇಳಿ ಏನು ಉಡುಪಿಯಲ್ಲಿ ಅವ್ರನ್ನ ಕರೀತಾರೆ. ಕನಕದಾಸರು ಕೀರ್ತನೆಗಳು ಸಾಹಿತ್ಯದ ಬಗ್ಗೆ ಯಥೇಚ್ಛವಾಗಿ ಕನ್ನಡದ ಸಾಹಿತ್ಯದ ಅಪಾರವಾದಂಥ ಕೊಡುಗೆಯನ್ನು ಕೊಟ್ಟಿದೆ. ಇಂಥ ಮಹಾನ್ ವ್ಯಕ್ತಿಗಳ ಆದರ್ಶವನ್ನು ನಾವೆಲ್ಲ ಕೂಡ ಪಾಲನೆ ಮಾಡಿ ಇವತ್ತು ಏನು ಕನಕದಾಸರ ಜಯಂತಿಯನ್ನು ಆಚರಣೆ ಮಾಡ್ತಾಯಿದ್ರು, ಇಲ್ಲಿ ಕೂಡ ಒಂದು ಕೊರತೆ ಏನಂತಂದರೆ ಕಾಣಿಸ್ತಿದೆ ಅಂತಂದರೆ ಎಲ್ಲ ಮುಖಂಡರು ಬರಬೇಕಾಗಿತ್ತು, ಸದಸ್ಯರುಗಳೆಲ್ಲ ಬರಬೇಕಾಗಿತ್ತು. ಯಾಕಂದರೆ ಇಂಥ ಮಹಾನ್ ಜಯಂತಿಗಳಿಗೆ ಬಂದಿಲ್ಲ ಅಂತಂದರೆ ಬೇರೆ ನಾವೇನು ಬಂದು ಸಮಾಜಕ್ಕೆ ಯಾವ ರೀತಿ ನಾವು ಮೆಸೇಜನ್ನು ಕೊಡ್ತೀವಿ ಅಂತೇಳಿ ಒಂದು ಸ್ವಲ್ಪ ಆಲೋಚನೆ ಮಾಡಬೇಕಾಗಿತ್ತು. ಸೊ ಇವತ್ತೇನು ಸರಳವಾಗಿ ಇವತ್ತು ನಮ್ಮ ಪಂಚಾಯತಿಯಲ್ಲಿ ಕನಕದಾಸ ಜಯಂತಿ ಮಾಡಿದರೆ ಎಲ್ಲ ಆಗಮಿಸಿರ್ತಕ್ಕಂಥ ನಮ್ಮ ಮಾಜಿ ಅಧ್ಯಕ್ಷರು ಕೂಡ ಈಗ ತಾನೇ ಆಗಮಿಸಿ ಅವರು ಕೂಡ ನಾನು ಸಾಕ್ತಾನೆ ಬಯಸ್ತಿದ್ದೀನಿ. ಎಲ್ಲ ಮುಖಂಡರಿಗೂ ಕೂಡ 538ನೇ ಜಯಂತಿ ಶುಭ ತಿಳಿಸ ನನ್ನ ಮಾತನ್ನು ಮುಕ್ತಾಯ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ.